ಮಾಳಿಕೆ 2, ಪುಸ್ತಕ ಪರಿಚಯ 12, ತಿಂಗಳ ವಿಶೇಷ ಸಕ್ರಿಯ ಲೇಖಕಿಯರು. ಪುಸ್ತಕದ ಹೆಸರು ಆಮ್ರಪಾಲಿ. ಲೇಖಕಿ ಗಾಯತ್ರಿ ರಾಜ್. ಅಭಿಪ್ರಾಯ ವೀಣಾ ನಾಯಕ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಇತ್ತೀಚೆಗೆ ಬೆಳಕು ಕಂಡ ಈ ಕಾದಂಬರಿಯಲ್ಲಿ ವೈಶಾಲಿ ನಗರದ ಆಮ್ರಪಾಲಿ ಎಂಬ ರಾಜನರ್ತಕಿಯ ಜೀವನ ಯಾತ್ರೆಯ ಹಲವು ಮಜಲುಗಳನ್ನು ಕಾಣಬಹುದು. ಇತಿಹಾಸದ ಕ್ಯಾನ್ವಸ್ ಮೇಲೆ ಮೂಡಿದ ಈ ಕಥೆ ಓದುಗರ ಮನಮುಟ್ಟುವಂತಿದೆ. ಸಮಾಜ ಹೆಣ್ಣನ್ನು ಕಂಡ ಬಳಸಿಕೊಂಡ ಪರಿ ಮನಸ್ಸನ್ನು ವಿಕ್ಷಿಪ್ತಗೊಳಿಸುತ್ತದೆ. ದೇವಿ ಮಲ್ಲಿಕೆ, ನೋಡಿಲ್ಲಿ ಬಾ, ನಾನು ನಿನಗೆ ಎಂಥ ಉಡುಗೊರೆ ತಂದಿದ್ದೇನೆ ಎಂದು ಆಚಾರ್ಯ ಕುಮಾರ ಭಟ್ಟ ನವಜಾತ ಹೆಣ್ಣು ಶಿಶುವನ್ನು ಪತ್ನಿಯ ಕೈಗೆ ಕೊಡುತ್ತಾರೆ. ಅವರು ಆಮ್ರವನದಿಂದ ಮನೆಗೆ ಬರುವ ನಿರ್ಜನ ದಾರಿಯಲ್ಲಿ ಮಾವಿನ ಮರದ ಕೆಳಗೆ ಮಾವಿನ ಎಲೆಗಳ ಮೇಲೆ ಮಲಗಿದ್ದ ಆ ಮಗು ಹಸಿವೆಯಿಂದ ಅಳುತ್ತಿತ್ತು. ಕರೆದರೂ ಸುತ್ತಮುತ್ತ ಯಾರೂ ಇಲ್ಲದಿರುವುದನ್ನು ಕಂಡು ಕಾಡು ಪ್ರಾಣಿಗಳಿಂದ ಮಗುವನ್ನು ರಕ್ಷಿಸುವ ಸಲುವಾಗಿ ಅದನ್ನು ಎತ್ತಿಕೊಂಡ ಆಚಾರ್ಯರು ಕರುಣೆಯಿಂದ ಮನೆಗೆ ತಂದಿದ್ದರು. ಆ ಮಗುವೇ ಆಮ್ರಪಾಲಿ. ಸಾಕು ತಂದೆ ಆಚಾರ್ಯರು ನರ್ತನವನ್ನು ಕಲಿಸುವ ಗುರು. ತಾಯಿ ಮಲ್ಲಿಕಾ ಹಿಂದೆ ರಾಜನರ್ತಕಿಯಾಗಿದ್ದಳು. ಆಚಾರ್ಯರ ಪ್ರೇಮಕ್ಕೆ ಸೋತು ಅವರ ಸಮ್ಮುಖ ಒಪ್ಪಿದ್ದ ಮದುವೆಯ ಕರಾರಿನಂತೆ ನೃತ್ಯವನ್ನು ತೊರೆದಿದ್ದಳು. ಆಗಿನ ಸಮಾಜದಲ್ಲಿದ್ದ ಪದ್ಧತಿ ಪ್ರಕಾರ ಕುಲೀನರು ನೃತ್ಯ ಕಲಿಯುವುದು ನಿಷಿದ್ಧವೆಂದು ಅರಿತ ಅವರಿಬ್ಬರು ಮಗಳು ಆಮ್ರಪಾಲಿಗೆ ನೃತ್ಯ ಕಲಿಯಲು ಅನುಮತಿ ಕೊಡುವುದಿಲ್ಲ. ಆದರೆ ವಿಧಿಯ ಸಂಕಲ್ಪ ಮತ್ತು ನಿಯಮವನ್ನು ಮೀರುವುದೆಂತೂ? ತಂದೆ ಇತರರಿಗೆ ನರ್ತನ ಕಲಿಸುವುದನ್ನು ನೋಡಿ ಗುಟ್ಟಾಗಿ ಅಭ್ಯಾಸ ಮಾಡುತ್ತಾ ಮಗಳು ಸುಂದರ ಪರಿಣತ ನೃತ್ಯಾಂಗನೆಯಾಗಿ ಬೆಳೆಯುತ್ತಾಳೆ. ಸ್ತ್ರೀಯನ್ನು ಕೇವಲ ಗಂಡಿನ ಉಪಯೋಗಕ್ಕೆ ಬಳಸುವ ವಸ್ತುವಾಗಿ ಕಾಣುತ್ತಿದ್ದ ಕಾಲವದು. ಸುಂದರಿ ಆಮ್ರಪಾಲಿಯು ಯಾರ ಕಣ್ಣಿಗೂ ಬೀಳದಂತೆ ಆಚಾರ್ಯರು ಜಾಗರೂಕತೆ ವಹಿಸುತ್ತಾರೆ. ವೈಶಾಲಿಯು ಲಿಚ್ಛವಿಗಳ ವಜ್ಜಿ ಸಂಘದ ರಾಜಧಾನಿ. ವಿದೆ, ವಜ್ಜಿ, ಭೋಜ್ ಮುಂತಾದ 8 ಕುಲಗಳು ಸೇರಿದ ಸಂಘಕ್ಕೆ ಅಷ್ಟಕುಲವೆಂಬ ಹೆಸರು. ಈ ಇಡೀ ಸಂಘಕ್ಕೂ ವೈಶಾಲಿ ನಗರವೇ ರಾಜಧಾನಿ. ಮಾತ್ರವಲ್ಲ, ದೊಡ್ಡ ವ್ಯಾಪಾರಿ ಕೇಂದ್ರವಾಗಿಯೂ ಬೆಳೆದಿತ್ತು. ಮಗಧದಂಥ ದೊಡ್ಡ ರಾಜ್ಯವನ್ನು ಎದುರಿಸಿ ಈ ಸಂಘ ಸ್ವತಂತ್ರವಾಗಿತ್ತು. ಇಲ್ಲಿರುವ ರಸಿಕ ಜನರು ಅಷ್ಟಕುಲಗಳ ಪ್ರತಿನಿಧಿಗಳ ನಡುವೆ ನೃತ್ಯಗಳ ಸ್ಪರ್ಧೆ ಏರ್ಪಡಿಸಿ ಗೆದ್ದ ನರ್ತಕಿಗೆ ಜನಪದ ಕಲ್ಯಾಣಿ ಎಂಬ ಬಿರುದನ್ನು ಕೊಡುತ್ತಿದ್ದರು. ಈ ಬಿರುದನ್ನು ಹೊಂದಿದವರಿಗೆ ರಾಜನರ್ತಕಿಯಾಗುವ ಅವಕಾಶ ಲಭಿಸುತ್ತಿತ್ತು. ಆ ವರ್ಷ ವೈಶಾಲಿ ನಗರದ ಹಾಗೂ ತಂದೆ ಆಚಾರ್ಯ ಕುಮಾರ ಭಟ್ಟರ ಪ್ರತಿಷ್ಠೆ ಉಳಿಸಲು ಆಮ್ರಪಾಲಿಯು ನೃತ್ಯ ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ಗೆದ್ದ ಆಮ್ರಪಾಲಿ ಜನಪದ ಕಲ್ಯಾಣಿಯಾಗಿ ಆಯ್ಕೆಯಾಗುತ್ತಾಳೆ. ಅನಿರೀಕ್ಷಿತವಾದ ಈ ಬೆಳವಣಿಗೆಯಿಂದ ಬೆದರಿದ ಆಚಾರ್ಯರು ಮುಂದಿನ ಅನಿಷ್ಟ ಘಟನೆಗಳ ಯೋಚನೆಯಿಂದಲೇ ಮಂಕಾಗುತ್ತಾರೆ. ಅವಳ ಅಪೂರ್ವ ಸೌಂದರ್ಯದಿಂದ ಆಮ್ರಪಾಲಿ ನಗರವಧು ಎಂದು ಘೋಷಿಸಲ್ಪಡುತ್ತಾಳೆ. ಬಾಲ್ಯ ಗೆಳೆಯನ ನವವಧು ಆಗಲಿದ್ದ ಆಮ್ರಪಾಲಿ ಅವನನ್ನು ಕಳೆದುಕೊಂಡು ವೈಶಾಲಿ ನಗರದ ಧನಿಕ ಪುರುಷರನ್ನು ರಂಜಿಸುವ ನಗರವಧು ಆಗುತ್ತಾಳೆ. ಇದರಿಂದ ಅವಳು ಪುರುಷನನ್ನು ಪ್ರೀತಿಸುವ, ಮದುವೆಯಾಗುವ ಹಾಗೂ ತಾಯಿಯಾಗುವ ಹಕ್ಕನ್ನು ಕಳೆದುಕೊಳ್ಳುತ್ತಾಳೆ. ಕೇವಲ ಹೆಣ್ಣು ಗೊಂಬೆಯಾಗಿ ಉಳಿಯುತ್ತಾಳೆ. ಅಂದಿನ ದುಷ್ಟ ಪದ್ಧತಿಯನ್ನು ಅವಳು ವಿರೋಧಿಸಿ ದನಿ ಎತ್ತಿದರೂ ಪುರುಷ ಪ್ರಧಾನ ಸಮಾಜದ ಅಟ್ಟಹಾಸದಲ್ಲಿ ಅದು ಅಡಗಿ ಹೋಗುತ್ತದೆ. ವಿಧಿಯಿಲ್ಲದೆ ನಗರವಧುವಾಗಿ ಬದುಕುತ್ತಾಳೆ. ಮುಂದೆ ವಿಚಿತ್ರ ಸಂದರ್ಭದಲ್ಲಿ ರಕ್ಷಕನಾಗಿ ಬಂದ ಆಗಂತುಕ ವೈಶಾಲಿಯ ಶತ್ರು ರಾಜ್ಯವಾದ ಮಗಧದ ದೊರೆ ಬಿಂಬಸಾರನನ್ನು ಗುಟ್ಟಾಗಿ ಪ್ರೀತಿಸಿದ ಆಮ್ರಪಾಲಿ ಸ್ವಲ್ಪ ಕಾಲ ನೆಮ್ಮದಿ ಕಾಣುತ್ತಾಳೆ. ಅವಳಿಂದ ಮಗಧ ಮತ್ತು ವೈಶಾಲಿ ಮಧ್ಯೆ ಆಗಾಗ ನಡೆಯುತ್ತಿದ್ದ ಯುದ್ಧವು ಸ್ಥಗಿತಗೊಳ್ಳುತ್ತದೆ. ಆದರೆ ಕ್ರಮೇಣ ರಾಜಕೀಯ ಪಗಡೆಯಾಟದಲ್ಲಿ ಅವಳು ಒಂದು ಪ್ರಮುಖ ದಾಳವಾಗುತ್ತಾಳೆ. ಪದೇ ಪದೇ ತನ್ನ ರಾಜ್ಯಕ್ಕಾಗಿ, ತನ್ನ ಜನರಿಗಾಗಿ ತ್ಯಾಗ ಮಾಡುವ ಆಮ್ರಪಾಲಿಗೆ ಕೊನೆಗೆ ಸಿಕ್ಕಿದ್ದೇನು? ಮುಂದಿನ ಕಥೆಯನ್ನು ಈ ಕಾದಂಬರಿ ಓದಿ ತಿಳಿಯುವುದೇ ಸೂಕ್ತ. ಲೇಖಕಿಯ ಬರವಣಿಗೆಯ ಶೈಲಿ ಪ್ರಸ್ತುತ ಕಥೆಗೆ ಚೆನ್ನಾಗಿ ಹೊಂದುತ್ತದೆ. ಕಾದಂಬರಿ ಬರವಣಿಗೆಯಲ್ಲಿ ಇದು ಅವರ ಪ್ರಥಮ ಉತ್ತಮ ಪ್ರಯತ್ನ. ಹೊಸ ಲೇಖಕಿಯ ಪ್ರಯತ್ನ ಓದುಗರಿಗೆ ಇಷ್ಟವಾಗುವ ಹಾಗಿದೆ. ಓದಿ ಆನಂದಿಸಿ. ಧನ್ಯವಾದಗಳು.